ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ. ಆದರೆ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬೋರು, ಇಲ್ಲ ನನಗೆ ಡಿಸೈನ್ ಬ್ಲೌಸೇ ಸ್ಟಿಚ್ ಮಾಡೋಕ್ಕೆ ಬರಲ್ಲ, ಸ್ಟಿಚಿಂಗ್ ಬರುತ್ತೆ, ಈ ರೀತಿಯಾಗಿದ್ದರೆ ಪೂರ್ತಿ ವಿಡಿಯೋನ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪೂರ್ತಿಯಾಗಿ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ಜೊತೆಗೆ ಕೆಲವೊಂದಷ್ಟು ಐಡಿಯಾನ ಕೊಡ್ತೀನಿ. ನಾನು ಮೊದಲಿಗೆ ಬ್ಯಾಕ್ ಪಾರ್ಟ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬೋಟ್ ನೆಕ್ ಆಗಿರೋದ್ರಿಂದ ಬೋಟ್ ನೆಕ್ಕಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ವಿಡ್ತು ಲೆಂತ್ ಎಲ್ಲ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಬೆನ್ನಿನ ಉದ್ದ 15 ಇಂಚ್ ಇಟ್ಕೊಂಡಿದ್ದೀನಿ. ನೆಕ್ಕಿನ ಅಗಲ ನಾನು 4 ಇಂಚ್ ಇಟ್ಕೊತೀನಿ. ಬೋಟ್ ನೆಕ್ಗೆ ಯಾವಾಗಲೂ ಕೂಡ ನಾನು 4 ಇಂಚು 3.5 ಇಂಚು ಈ ರೀತಿಯಾಗಿ ಇಟ್ಕೊತೀನಿ. ಮೊದಲಿಗೆ ಇವಾಗ ಎಷ್ಟು ಬೇಕು ಅಂತ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಮೊದಲಿಗೆ ಬ್ಲೌಸಲ್ಲಿ ಅಳತೆ ಮಾಡ್ಕೊತಿದ್ದೀನಿ ಎಷ್ಟು ಇಂಚ್ ಇಡಬೇಕಾಗತ್ತೆ ಅಂತ. ಬ್ಲೌಸ್ ಪೀಸ್ನ ಇಟ್ಟು ಅದನ್ನು ಅಳತೆ ಮಾಡ್ಕೊತಿದ್ದೀನಿ, ಎಷ್ಟು ಇಂಚು ಲೆಂತು ವಿಡ್ತು ಬೇಕಾಗತ್ತೆ ಅಂತ. ಅದನ್ನು ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ಕ್ಯಾನ್ವಾಸ್ ಪೇಪರ್ನ ತಗೋತಿದ್ದೀನಿ. ನಾನು ಆದಷ್ಟು ಡಿಸೈನ್ ಮಾಡಬೇಕಾದ್ರೆ ಕ್ಯಾನ್ವಾಸಲ್ಲೇ ಡಿಸೈನ್ ಮಾಡ್ತೀನಿ. ಯಾವುದೇ ಡಿಸೈನ್ ಮಾಡೋದನ್ನು ಕೂಡ ಕ್ಯಾನ್ವಾಸಲ್ಲಿ ಡಿಸೈನ್ ಮಾಡ್ತೀನಿ. ಹಾಗೆ ನಾನು ಯಾವುದನ್ನು ಕೂಡ ಡಿಸೈನ್ ಮಾಡಲ್ಲ. ಕೆಲವೊಂದು ಸಣ್ಣ ಪುಟ್ಟದಾಗಿದ್ದರೆ ಮಾತ್ರ ಹಾಗೆ ಡಿಸೈನ್ ಮಾಡೋದು. ಇವಾಗ ಅಗಲನ 4 ಇಂಚ್ ಇಟ್ಕೊಂಡಿದ್ದೀನಿ. 3 ಇಂಚಿಗೆ ಡೌನ್ ಇಟ್ಕೊಂಡು ಇವಾಗ ಒಂದು ಬೋಟ್ ನೆಕ್ ಶೇಪ್ನ ಕೊಟ್ಕೊಂಡಿದ್ದೀನಿ. ಸಮವಾಗಿ ಕ್ಯಾನ್ವಾಸ್ನ ತೊಗೋಬೇಕು. ಮತ್ತು ನಾವು ಎಷ್ಟು ಇಟ್ಕೋತೀವಿ, ಲೆಂತು ಬಿಡ್ತು ಎಷ್ಟು ಇಟ್ಕೋತೀವಿ ಅದಕ್ಕಿಂತ ಅಗಲ ಕೂಡ 1 ಇಂಚ್ ಇರಬೇಕು, ಉದ್ದ ಕೂಡ 1 ಇಂಚ್ ಇರಬೇಕು. ಇವಾಗ ನಾನು ಉದ್ದನ ಬಂದು 11.5 ಇಟ್ಕೊಂಡಿದ್ದೀನಿ. ಉದ್ದನ 11.5 ಇಟ್ಕೊಳ್ತಿದ್ದೀನಿ. ನೆಕ್ಕಿನ ಉದ್ದನ 11.5 ಇಟ್ಕೊತಿದ್ದೀನಿ. ಈ ರೀತಿ ಇಟ್ಕೊಂಡು ಒಂದು ಗೆರೆನ ಹಾಕೋತಿದ್ದೀನಿ. ಇದು ಅಗಲ ಕೂಡ ನಾನು 4 ಇಟ್ಕೊತಿದ್ದೀನಿ. ಅಗಲ ಕೂಡ 4 ಇಂಚನ್ನ ಇಟ್ಕೊತಿದ್ದೀನಿ. ಯಾಕೆಂದರೆ ಕಸ್ಟಮರ್ಗೆ ಡೀಪ್ ಕಡಿಮೆ ಆಗುತ್ತೆ, ಕಟ್ ವರ್ಕ್ ಡಿಸೈನ್ ಆಗಿರೋದ್ರಿಂದ ಡೀಪ್ ಕಡಿಮೆ ಆಗುತ್ತೆ. ಅದಕ್ಕೆ ನೋಡಿ, ಇವಾಗ ನಾನು ಏನು 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಅದರಿಂದ ಒಂದು 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಕೆಳಗಡೆ ಏನು ಮಾರ್ಕ್ ಮಾಡಿದ್ದೀನಿ ಅದರಿಂದ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಕೊತಿದ್ದೀನಿ. ಈ ರೀತಿ ಒಂದು ಶೇಪ್ನ ಕೊಟ್ಕೊಂಡು ಇವಾಗ ಮೇಲ್ಗಡೆ ನಾನು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ ಒಂದು ಗೆರೆನ ಹಾಕೋತಿದ್ದೀನಿ. ನೀಟಾಗಿ ಒಂದು ಗೆರೆನ ಹಾಕೋತಿದ್ದೀನಿ. ಈ ಗೆರೆಯಿಂದ ಒಳಗಡೆಗೇ ಕಟ್ ವರ್ಕ್ ಕೊಟ್ಕೊಂಡ್ರೆ ಡೀಪ್ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಆಚೆಗಡೆಗೆ ಕಟ್ ವರ್ಕ್ನ ಕೊಟ್ಕೋಬೇಕು. ಇವಾಗ 1.5 ಇಂಚಿಗೆ ನೀಟಾಗಿ ಮಾರ್ಕ್ ಮಾಡ್ಕೋತಿದ್ದೀನಿ. 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ವರ್ಕ್ ಶೇಪ್ನ ಕೊಟ್ಕೋತೀನಿ. ಆದಷ್ಟು ಇತ್ತೀಚೆಗೆ ಜಾಸ್ತಿಯಾಗಿ ಕಟ್ ವರ್ಕ್ ಡಿಸೈನೇ ಆಗಿರೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಾಕ್ತಿದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದರಿಂದ ಆಚೆಗೆ ಒಂದು ಗೆರೆನ ಹಾಕೋತಿದ್ದೀನಿ. ಇಲ್ಲ ಅಂದರೆ ಡೀಪು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕಸ್ಟಮರು ಸ್ವಲ್ಪ ಸೈಜ್ ಆಗಿರೋದ್ರಿಂದ ಅವರ ಬಾಡಿಗೆ ಡೀಪು ಕಡಿಮೆ ಆಗಿಬಿಡುತ್ತೆ. ಮತ್ತು ಬೋಟ್ ನೆಕ್ ಆಗಿರೋದ್ರಿಂದ ಕಟ್ ವರ್ಕ್ ಎಲ್ಲ ಆಗಿರೋದ್ರಿಂದ ನೆಕ್ ಡಿಸೈನ್ ಮೇಲೂ ಕೂಡ ಡೀಪ್ ಕಡಿಮೆ ಆಗಿಬಿಡುತ್ತೆ ಕೆಲವೊಂದು ಡಿಸೈನ್ಗೆ. ಹಾಗಾಗಿ ಯಾವುದೇ ಡಿಸೈನ್ ಮಾಡಿ ಕಟ್ ವರ್ಕ್ ನಾವೇನು ಕಟ್ ವರ್ಕ್ ಮಾಡ್ತೀವಿ ಅದರಿಂದ ಪಕ್ಕಾ ಗೆರೆನ ಹಾಕ್ಕೊಂಡು ಈ ರೀತಿ ಕಟ್ ವರ್ಕ್ ಮಾಡಿಕೊಂಡ್ರೆ ಡೀಪು ಕಡಿಮೆ ಆಗುವಂಥ ಚಾನ್ಸ್ ಇರಲ್ಲ. ನಮ್ದು ಏನಿದೆ ಡೀಪು ಅದರೊಳಗಡೆ ಇಟ್ಕೊಂಡು ನಾವು ಕಟ್ ವರ್ಕ್ ಮಾಡಿಬಿಟ್ರೆ ಡೀಪು ಕಡಿಮೆ ಆಗಿಬಿಡುತ್ತೆ. ನೋಡಿ, ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೀಟಾಗಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾವುದೇ ನಾರ್ಮಲ್ ನೆಕ್ ಕಟ್ ಮಾಡಿದ್ರು ಕೂಡ ಅಷ್ಟೇ, ನೀವು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀರ, ಅದರಿಂದ ಆಚೆಗೆ ಗೆರೆ ಹಾಕ್ಕೊಂಡು ನೀವು ಮಾರ್ಕ್ನ ಮಾಡ್ಕೋಬೇಕು. 2.5 ಇಂಚಲ್ಲೇ ನೀವು ಮಾರ್ಕ್ ಮಾಡಿಬಿಟ್ರೆ ಆವಾಗ ನೆಕ್ಕನ್ನ ಶೇಪು ಚಿಕ್ಕದಾಗಿಬಿಡುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಯಾವುದೇ ನಾನು ಸುಮಾರು ಡಿಸೈನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ರೀತಿಯಾಗಿ. ಆದರೂ ಕೂಡ ಈ ವಿಡಿಯೋದಲ್ಲಿ ಇರಲಿ ಅಂತ ಹೇಳ್ತಿದ್ದೀನಿ. ತುಂಬ ಜನ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ, ಆದರೆ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ತುಂಬ ಬೋರು, ಮನಸ್ಸೇ ಇರಲ್ಲ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅನ್ಕೋತೀರಾ. ಕೆಲವೊಬ್ಬರಿಗೆ ಎಲ್ಲ ಥರ ಬ್ಲೌಸ್ನ ಸ್ಟಿಚ್ ಮಾಡ್ತೀರಾ, ಆದರೆ ನಾರ್ಮಲ್ ಬ್ಲೌಸ್ನ ಮಾತ್ರ ಸ್ಟಿಚ್ ಮಾಡ್ತೀರಾ, ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ ಬರಲ್ಲ. ಆಗಿರಬೇಕಾದ್ರೆ ನೀವು ಈ ರೀತಿ ಎಲ್ಲ ಐಡಿಯಾ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನೋಡಿ, ಇವಾಗ ಎಕ್ಸ್ಟ್ರಾ ಕೂಡ ಒಂದು ಅರ್ಧ ಇಂಚಷ್ಟು ಬಿಟ್ಕೊಂಡು ಎಲ್ಲದನ್ನು ಕಟ್ ಮಾಡಿಬಿಟ್ಟೆ. ಜಾಸ್ತಿಯಾಗಿ ಕ್ಯಾನ್ವಾಸ್ನು ಕೂಡ ಅಗಲವಾಗಿ ಬಿಟ್ಕೋಬಾರ್ದು. ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಕಟ್ ಮಾಡಿರೋದೆಲ್ಲ ನಿಮಗೆ ಕಾಣಿಸಿರ್ಬೋದು. ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಂಡೆ ಆ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ತಗೊಂಡು ಅದನ್ನು ಕೂಡ ನಾನು ಅಂಟಿಸ್ಕೊಂಡಿದ್ದೀನಿ. ಐರನಲ್ಲಿ ಅಂಟ್ಕೊಳ್ಳುತ್ತೆ, ಒಂದು ಸೈಡ್ ಗಮ್ಮಿರುತ್ತೆ. ಐರನ್ ಮಾಡಿಕೊಂಡ್ರೆ ಅದು ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡು ಲೈನಿಂಗ್ ಎಲ್ಲ ಸುತ್ತ ನೀಟಾಗಿ ಹೊಲಿಗೆನೂ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಬೆನ್ನಿನ ಉದ್ದ 15.5 ಇದೆ. ಇದು ಸುತ್ತಳತೆ ಬಂದು 10 ಇದೆ. 10 ಇದೆ ಸುತ್ತಳತೆ ಬಂದು. ಕೆಲವೊಬ್ಬರು ಕೇಳ್ತಿರ್ತೀರ ಎಷ್ಟು ಇಂಚಿದೆ, ಎಷ್ಟು ಸುತ್ತಳತೆ ಇದೆ ಅಂತ. ಹಾಗಾಗಿ ಹೇಳ್ತಿದ್ದೀನಿ, ಉದ್ದ 15.5, ಅಗಲ ಬಂದು 10 ಇದೆ. ಇವಾಗ ನಾನು ಎಲ್ಲದನ್ನು ಕೂಡ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬೋರ್ ಆಗಲ್ಲ. ಆದಷ್ಟು ನಾನು ಯಾವುದೇ ಡಿಸೈನ್ ಮಾಡೋದು ಕೂಡ ಮೊದಲಿಗೆ ಈ ರೀತಿ ಎಲ್ಲದನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು, ಡಾಟ್ ಇಟ್ಕೊಂಡು, ಉಕ್ಸ್ ಪಟ್ಟಿ, ಬೆಲ್ಟ್ ಪಟ್ಟಿ ಎಲ್ಲದನ್ನು ಅಟ್ಯಾಚ್ ಮಾಡಿಕೊಂಡು, ಸ್ಲೀವ್ಸಿಗೂ ಕೂಡ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು
ಮಾಡಿಕೊಂಡು ಆಮೇಲೆ ನಾನು ಈ ರೀತಿ ಕ್ಯಾನ್ವಾಸ್ನ ಸಪ್ರೇಟಾಗಿ ಕಟ್ ಮಾಡಿಕೊಂಡು ಡಿಸೈನ್ ಮಾಡ್ತೀನಿ. ಹಾಗಾಗಿ ನನಗೆ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬೋರ್ ಆಗಲ್ಲ, ಮತ್ತು ಕೆಲಸನೂ ಕೂಡ ಬೇಗ ಬೇಗ ಆಗುತ್ತೆ. ಆವಾಗ ನಾವು ಡಿಸೈನ್ ಮಾಡ್ಕೊಬಿಟ್ರೆ ಸೈಡ್ ಫಿನಿಶಿಂಗ್ ಬೇಗನೆ ಕೊಟ್ಕೊಬಿಡ್ಬೋದು. ನೋಡಿ ಇವಾಗ ನೀಟಾಗಿ ಮಧ್ಯೆ ಇಟ್ಕೊಂಡು ನಾನು ಆದಷ್ಟು ಡಿಸೈನ್ ಬ್ಲೌಸ್ನ ಯಾವ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸಿರೋದ್ರಿಂದ ಇದರಲ್ಲಿ ವಿವರವಾಗಿ ಹೇಳ್ತಿಲ್ಲ. ನಾನು ತುಂಬ ಬ್ಲೌಸ್ನ ಈ ರೀತಿಯಾಗಿ ಕ್ಯಾನ್ವಾಸಲ್ಲಿ ಸ್ಟಿಚ್ ಮಾಡಿರೋ ಬೇರೆ ಬೇರೆ ನೆಕ್ಕದ್ದು ತೋರಿಸಿದ್ದೀನಿ, ಹಾಗಾಗಿ ಇದನ್ನು ವಿವರವಾಗಿ ಹೇಳ್ತಿಲ್ಲ. ದಾರಾನ ಫಸ್ಟೇ ರೆಡಿ ಮಾಡ್ಕೊಂಡಿರೋದು ಅದಕ್ಕೇ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಮಧ್ಯ ಮಾರ್ಕ್ ಮಾಡಿಕೊಂಡು ಸುತ್ತ ಏನು ನಾನು ಕಟ್ ವರ್ಕ್ ಮಾಡ್ಕೊಂಡಿದ್ದೀನಿ ನಿಧಾನಕ್ಕೆ ತಿರುಗಿಸ್ಕೊಂಡು ಸೂಜಿನ ನಾವು ಕಟ್ ವರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಕೆಳಗಡೆ ಬಿಟ್ಟು ನಾವು ತಿರುಗಿಸ್ಕೋಬೇಕಾಗತ್ತೆ. ಆ ರೀತಿಯಾಗಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಆದಷ್ಟು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ಬೇಡಿ, ಕ್ಯಾನ್ವಾಸಿಂದ ಪಕ್ಕ ಏನಿದೆ ಅಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ನಾವು ಉಲ್ಟಾ ಮಾಡಿದಾಗ ನೀಟಾಗಿ ಬರುತ್ತೆ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕಿದಾಗ ಕೆಲವೊಂದು ಸಲ ಶೇಪು ನೀಟಾಗಿ ಬರಲ್ಲ, ಅದನ್ನು ಗಮನ ಇಟ್ಕೊಳ್ಳಿ. ತುಂಬ ಜನ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಿರ್ತೀರ, ಆದರೂ ಕೂಡ ಭಯ ಯಾವ ರೀತಿ ಬರುತ್ತೋ ಏನೋ ಈ ರೀತಿ ಎಲ್ಲ ಭಯ ಪಡ್ತಿರ್ತೀರ. ಆ ರೀತಿ ಭಯ ಪಡಬೇಡಿ. ಆಮೇಲೆ ತುಂಬ ಜನ ಸ್ಟಿಚ್ ಮಾಡ್ತೀರಾ, ಆದರೆ ಮೊದಲೇ ಈ ರೀತಿಯಾಗಿ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋಕೆ ಹೋಗ್ತೀರಾ, ಆವಾಗ ನಿಮಗೆ ಬೋರ್ ಆಗಿಬಿಡುತ್ತೆ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ. ಅದ್ರ ಬದಲಿಗೆ ಮೊದಲಿಗೆ ಏನು ಬೇಕು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಡಿಸೈನ್ ಮಾಡೋದ್ರಿಂದ ಇವಾಗ ನಾನು ಡಿಸೈನ್ ಎಲ್ಲ ಆದ ತಕ್ಷಣ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿನಿಶಿಂಗ್ ಕೊಟ್ಟರೆ ಆಯಿತು, ಈಸಿ ಆಗುತ್ತೆ. ಸ್ಟಿಚ್ ಮಾಡೋದಕ್ಕೂ ಕೂಡ ಬೋರ್ ಆಗಲ್ಲ ನಿಮಗೆ. ಈ ರೀತಿ ಐಡಿಯಾ ಮಾಡಿಕೊಂಡು ನೀವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಬೇಗ ಬೇಗ ಸ್ಟಿಚ್ಚಿಂಗು ಕೂಡ ಮಾಡ್ಬೋದು, ಜೊತೆಗೆ ನಿಮಗೆ ಬೋರು ಕೂಡ ಆಗಲ್ಲ. ಮೊದಲಿಗೆ ತಗೊಂಡ ತಕ್ಷಣವೇ ನೀವು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಕೂತ್ಕೊಂಡ್ರೆ ಆವಾಗ ಸ್ಟಾರ್ಟಿಂಗೇ ಬೇಜಾರಾಗಿಬಿಡುತ್ತೆ ನಿಮಗೆ. ಈ ರೀತಿ ಎಲ್ಲ ಇರುತ್ತೆ, ಕೆಲವೊಂದು ಐಡಿಯಾ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ನಾವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಕೆಲವೊಂದು ಕೆಲಸ ಅಂತ ಬಂದಾಗ ಕೆಲವೊಂದು ಸಲ ಬೇಜಾರಾಗುತ್ತೆ. ಇದನ್ನು ನಾಳೆ ಮಾಡೋಣ, ಇದನ್ನು ಸಂಜೆ ಮಾಡೋಣ, ಈ ರೀತಿಯಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆದಷ್ಟು ಈಗ ಕೆಲವೊಬ್ಬರು ನಿಮಗೆ ನೀವೇ ಸ್ಟಿಚ್ ಮಾಡ್ಕೊಡ್ತಿರ್ತೀರಲ್ಲ, ಅವರೆಲ್ಲ ಈ ರೀತಿಯಾಗಿ ಒಂದು ದಿನ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಬೇಕಾದರೆ ನೀವು ಈ ರೀತಿ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಡಿಸೈನ್ ಕೂಡ ಮಾಡ್ಕೋಬೋದು. ಒಂದು ವಿಡಿಯೋನ ನೋಡಿ ಕೂಡ ನೀವು ಕಲ್ತ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ, ಒಂದು 10-15 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಈ ರೀತಿ ನೆಕ್ ಶೇಪಲ್ಲಿ ಡಿಸೈನ್ ಜೊತೆಗೆ ನಿಮಗೊಂದಷ್ಟು ಐಡಿಯಾ ಕೂಡ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ತುಂಬ ಜನ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಿರ್ತೀರ, ಆದರೆ ನನ್ನ ಕೈಲಿ ಆಗಲ್ಲ ಬರಲ್ಲ ಅಂದ್ಕೊಂಡು ಸುಮ್ಮನಿರ್ತೀರ. ಕೆಲವೊಂದು ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಮನಸ್ಸಿರಲ್ಲ, ಈ ರೀತಿ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ಕೂಡ ಒಂದು ವಿಡಿಯೋನ ಮಾಡೋಕ್ಕಾದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಡಿಸೈನ್ ಬ್ಲೌಸ್ನ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಕೂಡ ಬರುತ್ತೆ, ಮತ್ತು ಇದರಿಂದ ಸಣ್ಣ ಪುಟ್ಟ ಟಿಪ್ಸ್ ಅಂತೂ ಸಿಕ್ಕಿರುತ್ತೆ. ಈ ಡಿಸೈನು ನಾನು ಸ್ಟಿಚ್ಚಿಂಗ್ ರೀತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಫಾಲೋ ಮಾಡಿಕೊಂಡು ವಿಡಿಯೋನ ನೋಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಈ ಡಿಸೈನ್ ಇಷ್ಟ ಆಗಿದೆ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿಕೊಂಡು ವಿಡಿಯೋನ ನೋಡಿ. ಆದಷ್ಟು ನಿಮ್ಮ ಲೈಕು ಕಮೆಂಟ್ ಇದ್ದರೆ ನಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದೆ.